ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಮದುವೆ ಮನೆಗಳಲ್ಲೆಲ್ಲ ಗೀ ರೈಸ್ ತಿಂದಿರ್ತೀರಾ, ತುಂಬ ಇಷ್ಟ ಆಗಿರುತ್ತೆ. ಅದನ್ನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ. ಅದರಲ್ಲೂ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಆಗಲೇ ಮಾರ್ಕೆಟ್ಗೆಲ್ಲ ಅವರೆಕಾಳು ಬರ್ತಾ ಇದೆ. ಅದ್ರ ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಗೀ ರೈಸ್ ಹೇಗೆ ಮಾಡೋದು ಅಂತ ಸುಲಭವಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೀಗೆ ಈಸಿ ರೆಸಿಪೀಸ್ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಲೈಕ್ ಕೊಡಿ. ನಾನೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಇಂಚಷ್ಟು ಚಕ್ಕೆ, 2 ಯಾಲಕ್ಕಿ, ಒಂದು 5ರಿಂದ 6 ಲವಂಗ, 2 ಪಲಾವ್ ಎಲೆ, ಆಮೇಲೆ 1 ಅನಾನಸ್ ಹೂವು, ಮರಾಠಿ ಮೊಗ್ಗು, 1 ಸ್ಪೂನಷ್ಟು ಕಾಳು ಮೆಣಸು, 2 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸ್ತೀನಿ. ಆಮೇಲೆ ಅವರೆಕಾಳಲ್ಲಿ ನಾನು ಸ್ವಲ್ಪ ಎಳೆ ಅವರೆಕಾಳನ್ನ ಹಾಕ್ಕೊಂಡು ಅದನ್ನು 2 ಸತಿ ನೀಟಾಗಿ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆಮೇಲೆ ನಾನು 300 ಗ್ರಾಮ್ ml ಲೋಟದಲ್ಲಿ 2 ಲೋಟ ತೆಂಗಿನ ಹಾಲು ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಲಿ ರುಬ್ಕೊಂಡು ಅದರ ಹಾಲನ್ನ ಮಾತ್ರ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದೇ ಲೋಟದಲ್ಲಿ 4 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಎಷ್ಟು ಹಾಕೋತೀವೋ ಅಷ್ಟು 2ರಷ್ಟು ನಾವು ನೀರು ಹಾಕ್ಕೋಬೇಕು. ಆಮೇಲೆ ಅಕ್ಕಿನ ಒಂದು 2 ಸತಿ ತೊಳೆದ್ಬಿಟ್ಟು 3 ಲೋಟ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾನು ಸೋನಾ ಮಸೂರಿ ಅಕ್ಕಿ ಬಳಸ್ತಾ ಇದ್ದೀನಿ, ನಾನು ಮೊದಲೇ ನೆನೆಸಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಿಲ್ ಮಾಡ್ಕೊಳ್ಳೋಣ ನಾವು. 1 ವಿಷಿಲ್ಗೆಲ್ಲ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಾನು ಹಾಲು ಮತ್ತು ಅವರೆಕಾಳಿಂದು ಕುರ್ಮಾ ಮಾಡಿದ್ದೀನಿ. ಸೊ 1 ವಿಷಿಲ್ ಆಗಿದೆ, ಕುಕ್ಕರು ತಣ್ಣಗಾಗಿದೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಅವರೆಕಾಳಿಂದ ಗೀ ರೈಸ್ ರೆಡಿಯಾಗಿದೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಮದುವೆ ಮನೆಗಳಲ್ಲಿ ಏನು ಟೇಸ್ಟ್ ಮಾಡ್ತೀವೋ ಅದೇ ಟೇಸ್ಟ್ ಇರುತ್ತೆ. ಎಣ್ಣೆ ಜಾಸ್ತಿ ಬಳಸ್ತೀನಿ ಅನ್ನೋರು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡ್ತೀನಿ. ನಿಮ್ಮ ಮನೇಲಿ ಏನಾರ ತುಪ್ಪ ಇದ್ದರೆ 1 ಸ್ಪೂನ್ ತುಪ್ಪ, 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಿನ ಗೀ ರೈಸ್ ರೆಡಿಯಾಗಿದೆ. ಇದನ್ನು ನಾನು ಅವರೆಕಾಳು ಆಲೂಗೆಡ್ಡೆ ಹಾಕಿ ಕುರ್ಮಾ ಮಾಡಿದ್ದೀನಿ. ಅದ್ರ ಜೊತೆ ನಾವು ಟೇಸ್ಟ್ ಮಾಡ್ತೀವಿ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಹೀಗೆ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ